ನಮಸ್ಕಾರ. ಫ್ರೀಡಮ್ ಟಿವಿಯ ಪಾಡ್ಕಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನ್ವಿ. ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಕಾರ್ಯಕ್ರಮದ ಅತಿಥಿ KRS ಪಕ್ಷದ ರಘುಪತಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ. KRS ಅನ್ನುವಂಥ ಒಂದು ಪಕ್ಷ KRS ಹೋರಾಟದಿಂದ ಹುಟ್ಟುತ್ತೆ. ಇದರ ಮೂಲ ಉದ್ದೇಶ ಏನು? KRS ಪಕ್ಷದ್ದು ಮೂಲ ಉದ್ದೇಶ ಭ್ರಷ್ಟಾಚಾರ ರಹಿತ, ಪಾರದರ್ಶಕ, ಜನಸ್ನೇಹಿ ಆಡಳಿತ ನೀಡೋದು. ಇದು ಮೂಲ ಉದ್ದೇಶ. ಇದು ಬೇಸಿಕ್ ಒಂದು ಪ್ರಜಾಪ್ರಭುತ್ವದಲ್ಲಿ ಇರಬೇಕಾಗಿರುವಂತಹ ಒಂದು ಮೂಲ ವಿಷಯ. ಇದು ಈ ಮೂಲ ವಿಷಯ ಈಗ ಕಳೆದೋಗಿರೋದ್ರಿಂದ ಆ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥನೇ ಇಲ್ಲ ಅಂತ ಆಗ್ಬಿಟ್ಟಿದೆ. ಸೊ ಆ ಮೂಲ ವಿಷಯನ ಮತ್ತೆ ಮರುಸ್ಥಾಪನೆ ಮಾಡಬೇಕು, ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಮರುಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ರವಿಕೃಷ್ಣ ರೆಡ್ಡಿ ಅವರು ಮತ್ತೆ ಅವ್ರ ಜೊತೆ ನಾವೆಲ್ಲ ಸೇರಿಕೊಂಡು ಈ ಪಕ್ಷನ ಸ್ಥಾಪನೆ ಮಾಡಿ ಮರುಸ್ಥಾಪನೆ ಮಾಡಿ ಗಟ್ಟಿಯಾಗಿ ನಿಲ್ತೀರಾ? ಆ ಶಕ್ತಿ ಇದೆಯಾ ನಿಮಗೆ? ಅದು ಒಂದು ದೊಡ್ಡ ಚಾಲೆಂಜ್. ಯಾಕೆಂದರೆ ಈಗಿರುವ ವಾತಾವರಣ, ಈಗಿರುವ ಪರಿಸ್ಥಿತಿ, ರಾಜಕಾರಣದ ಪರಿಸ್ಥಿತಿ ಮತ್ತೆ ಸಮಾಜದಲ್ಲಿರುವಂತಹ ಪರಿಸ್ಥಿತಿಗಳನ್ನು ನೋಡಿದಾಗ ಅದು ಒಂದು ಅಸಾಧ್ಯ ಅನ್ನುವಂತಹ ಕಲ್ಪನೆ ಬರುತ್ತೆ ಜನರಿಗೆ. ಆದರೆ ನಾವು ಗಟ್ಟಿಯಾಗಿ ನಿಲ್ತೀವಿ ಅನ್ನೋದಕ್ಕೆ ಒಂದು ಮುಖ್ಯವಾದ ಕಾರಣ ನಾನು ಹೇಳಬಲ್ಲೆ. ಹೇಗೆ ಅಂದರೆ ನಾವು ಹೋಗ್ತಾ ಇರೋ ದಾರಿ. ಯಾವ ದಾರಿಲಿ ಹೋಗ್ತಾ ಇದ್ದೀರಾ? ನಾವು ಅಧಿಕಾರ ಪಡಿಬೇಕು ಅಂತ ಹೊರಟಿದ್ದೀವಿ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಪಡೆದ್ರೇ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇರುವಂಥದ್ದು. ಆದರೆ ಅಧಿಕಾರನ ಯಾವ ರೀತಿ ಪಡಿತೀವಿ ಅನ್ನೋದು ತುಂಬ ಮುಖ್ಯ. ಸೊ ನಾವು ಅಧಿಕಾರವನ್ನು ನ್ಯಾಯಯುತವಾಗಿ ಮತ್ತು ಪಾರದರ್ಶಕವಾಗಿ ಯಾವುದೇ ಅಕ್ರಮಗಳಿಲ್ಲದೆ ಪಡೆದ್ರೆ ಅಧಿಕಾರವನ್ನು ಆ ರೀತಿ ಪಡೆದು ಆಡಳಿತ ಮಾಡಬೇಕು. ಎಷ್ಟು ಸಮಯ ಬೇಕು ಈ ರೀತಿ ಅಧಿಕಾರವನ್ನ ನೀವು ಪಡ್ಕೊಳ್ಳೋದಕ್ಕೆ? ಎಷ್ಟು ಸಮಯ ಬೇಕಾಗುತ್ತೆ ನಿಮಗೆ? ಸಮಯ ನಮ್ಮ ಕೈಲಿಲ್ಲ, ಪ್ರಯತ್ನ ಮಾತ್ರ ನಮ್ಮ ಕೈಲಿರುವಂಥದ್ದು. ಆ ಪ್ರಯತ್ನದ ಕಡೆ ನಾವು ದಾರಿ ನಮ್ಮದು ಇದೆ. ಸಮಯ ಅದು ಪ್ರಕೃತಿಗೆ ಮತ್ತೆ ಬೇರೆ ಬೇರೆ ಕಾರಣಗಳಿರ್ತವೆ, ಅದಕ್ಕೆಲ್ಲ ಬಿಟ್ಟಿರುವಂಥದ್ದು. ರೂಟ್ ಮ್ಯಾಪ್ ರೆಡಿ ಮಾಡಿದ್ದೀರಾ? ಆಲ್ರೆಡಿ ಒಂದು ಬೇಸಿಕ್ ರೂಟ್ ಮ್ಯಾಪ್ ನಮ್ಮ ಹತ್ರ ಇದೆ. ಇನ್ನೂ ತುಂಬ ಡೀಪ್ ಆಗಿ ರಾಜಕಾರಣವನ್ನ ಅಂದ್ರೆ ನಾವು ಹೋಗ್ತಿರೋ ದಾರಿಯಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಬೋದು ಅನ್ನೋದಕ್ಕೆ ಹೋಗ್ತಾ ಇವಾಲ್ವ್ ಹಾಕೊಂಡು ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವ್ದಾದ್ರು ಇಲ್ಲಿವರೆಗೂ ಯಾವ್ದಾದ್ರು ಬದಲಾವಣೆ ಆಗಿದೆಯಾ? ಯಾವ್ದಾದ್ರು ಒಂದೇಳಿ? ಹೌದು, ತುಂಬಾ ಬದಲಾವಣೆಗಳು ಮಾಡಿದ್ದೀವಿ. ಒಂದು ಪ್ರಮುಖವಾದ ಬದಲಾವಣೆ ನಮ್ಮ ದೇಶದ ಮತ್ತೆ ರಾಜ್ಯದ ಪ್ರಜಾಪ್ರಭುತ್ವದಲ್ಲಿ ನಾವು ಮಾಡಿರುವಂಥದ್ದು ಏನಂದ್ರೆ, ಸರ್ಕಾರಿ ಕಚೇರಿಗಳಲ್ಲಿ ಪ್ರಮುಖವಾಗಿ ಯಾವುದೇ ಒಬ್ಬ ಜನಸಾಮಾನ್ಯ ಹೋದಾಗ ಅವನು ಕೆಲಸ ಜನರಲ್ ಆಗಿ ನೀವು ಯಾರನ್ನೂ ಕೇಳಿದ್ರು ಕೂಡ ಸರ್ಕಾರಿ ಕಚೇರಿಯಲ್ಲಿ ಅಷ್ಟು ಕೊಡಬೇಕು, ಇಷ್ಟು ಕೊಡಬೇಕು, ಕೆಲಸ ಆಗ್ತಾ ಇಲ್ಲ, 1 ತಿಂಗಳಾಯ್ತು, ಒಂದೂವರೆ ವರ್ಷ ಆಯ್ತು, 10 ವರ್ಷ ಆಯ್ತು, ನಮ್ದು ಕೆಲಸ ಆಗ್ಲಿಲ್ಲ, ಈ ತರದ್ದೇ ಬರ್ತಾ ಇತ್ತು. ಆದ್ರೆ ಈಗ ಒಂದು ಬದಲಾವಣೆ ಏನ್ ತಂದಿದೀವಿ ಅಂದ್ರೆ, KRS ಪಕ್ಷ ಯಾವುದೇ ಒಂದು ಸಮಸ್ಯೆನ ತಗೊಂಡೋದ್ರೆ ಸರ್ಕಾರಿ ಕಚೇರಿಗೆ ಅದು ತುಂಬಾ ಸುಲಭವಾಗಿ, ಲಂಚ ಇಲ್ಲದೆ ಬೇಗನೆ ಬಗೆಹರಿತಾ ಇದೆ. ಅಂದ್ರೆ KRS ಪಕ್ಷದ ಮುಖಾಂತರ ಹೋಗ್ಬೇಕು, ಜನ ಡೈರೆಕ್ಟ್ ಆಗಿ ಬಗೆಹರಿಸ್ಕೊಳ್ಳೋ ತರ ಇನ್ನೂ ಆಗಿಲ್ಲ. ಹೌದು, ಅದು ಒಂದು ಮೊದಲನೇ ಹಂತದ ಬದಲಾವಣೆ ನಾವು ತಂದಿದ್ದೀವಿ. ಇನ್ನೊಂದು 2ನೇ ಹಂತದ ಬದಲಾವಣೆಯೂ ಬರ್ತಾ ಇದೆ. ಯಾವ ರೀತಿ ಅಂದ್ರೆ, KRS ಪಕ್ಷದ ಸದಸ್ಯರು ಹೋಗ್ಬೇಕಾಗಿಲ್ಲ, KRS ಪಕ್ಷದ ಹೆಸರು ಹೇಳಿದ್ರೆ ಸಾಕು ಕೆಲಸ ಆಗ್ತಾ ಇದೆ. ಇದು 2ನೇ ಹಂತದ ಬದಲಾವಣೆ. ಎಷ್ಟು ಜನ ಸದಸ್ಯರಿದ್ದಾರೆ? ಎಲ್ಲೆಲ್ಲಿ KRS ಪಕ್ಷದ ಸದಸ್ಯರು ಹೋಗ್ಲಿಲ್ಲ ಅಂದ್ರೂ ಕೂಡ ಕೆಲಸಗಳಾಗುತ್ತೆ? 65,000 ಜನ ಪೇಯ್ಡ್ ಮೆಂಬರ್ಸ್ ಇದ್ದಾರೆ. ದುಡ್ಡು ಕೊಟ್ಟು ಅವರೇನೆ ಮನಸಾರೆ ಮೆಂಬರ್ಶಿಪ್ ತಗೊಂಡಿರುವಂಥವ್ರು. ಆಲ್ಮೋಸ್ಟ್ ಎಲ್ಲ ಕಚೇರಿಗಳಲ್ಲೂ ಕೂಡ ಒಂದು ಫೋನ್ ಕಾಲ್ ಮಾಡಿದ್ರೆ, ಈ ತರ ನಿಮ್ದು ಸಾರ್ವಜನಿಕರು ಒಬ್ರು ಸಮಸ್ಯೆ ತಗೊಂಡು ಬಂದಿದ್ದಾರೆ, ನೀವು ಯಾಕೆ ಇದನ್ನ ಹ್ಯಾಂಡಲ್ ಮಾಡ್ತಾ ಇಲ್ಲ, ಇದನ್ನ ಬೇಗ ಅವರಿಗೆ ಬಗೆಹರಿಸಿಕೊಡಿ ಅಂತ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಎಲ್ಲ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಕಚೇರಿಗಳಲ್ಲೂ ಇನ್ಕ್ಲೂಡಿಂಗ್ ಗ್ರಾಮ ಪಂಚಾಯತಿಗಳಲ್ಲೂ ಕೆಲಸ. ಯಾವ ಕಚೇರಿ? RTO ಕಚೇರಿಗಳಲ್ಲಿ, ಆಮೇಲೆ ಈ ತಹಶೀಲ್ದಾರ್ ಕಚೇರಿಗಳಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ, ಆಮೇಲೆ ಮುಖ್ಯವಾಗಿ ಇದು ಯಾವುದು ಈ ಫುಡ್ ಆಫೀಸ್ಗಳಲ್ಲಿ ರೇಷನ್ ಕಾರ್ಡ್ ಬಂದಿಲ್ಲ, ಇನ್ನೊಂದು ಮಗದೊಂದು ಸಮಸ್ಯೆ ಇರುತ್ತೆ, ಈ ತರದ್ದು ಎಲ್ಲ ಆಲ್ಮೋಸ್ಟ್ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಇದು ನಡೀತಾ ಇದೆ. ಈಗ ಆಸ್ಪತ್ರೆಗಳಲ್ಲೂ ಕೂಡ ಭ್ರಷ್ಟಾಚಾರ ಇದೆ, ಅಲ್ಲಿಗೆ ನೀವು ಯೋಚನೆ ಮಾಡಲಿಲ್ವಾ? ಮಾಡಿದ್ದೀವಿ ನಾವು. ಒಂದು ವಿಷಯ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. KRS ಪಕ್ಷದ್ದು ಈ ಪೊಲೀಸರ ವಿರುದ್ಧ ಹೋರಾಟ ಏನಿದೆ ಅದು ತುಂಬಾ ಫೇಮಸ್ ಆಗಿದೆ. ಯಾಕೆಂದ್ರೆ ಅದರಲ್ಲಿ ಒಂದು ಥ್ರಿಲ್ ಇರುತ್ತೆ ಜನ. ಆದ್ರೆ ಅದಕ್ಕಿಂತ ಜಾಸ್ತಿ ಪೊಲೀಸರ ವಿರುದ್ಧವಾಗಿ ನಾವೇನು ಅವ್ರದ್ದು ಅಕ್ರಮದ ವಿರುದ್ಧ ನಾವೇನು ಮಾಡಿದೀವಿ ಅದಕ್ಕಿಂತ ಜಾಸ್ತಿ ನಾವು ಕೆಲಸ ಮಾಡಿರುವಂಥದ್ದು ಈ ಸರ್ಕಾರಿ ಕಚೇರಿಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ. ನಿಮಗೆ ಸಣ್ಣ ಒಂದು ಉದಾಹರಣೆ ಕೊಡ್ತೀನಿ.
ನಾವು ಅವಾಗ ಪಕ್ಷ ಆಗಿರಲಿಲ್ಲ. ನಾವು ಪಕ್ಷ ಆದಮೇಲೂ ಕೂಡ ನಾವು ಹಳೆಯ ಹೋರಾಟಗಳನ್ನೇ ಮುಂದುವರಿಸಿಕೊಂಡು ಮಾಡ್ತಾ ಇರುವಂಥದ್ದು. ಅದಕ್ಕಿಂತ ಮುಂಚೆ ರವಿಕೃಷ್ಣ ರೆಡ್ಡಿ ಅವರು 2018ರಲ್ಲಿ ಜಯನಗರದಲ್ಲಿ ಚುನಾವಣೆಗೆ ನಿಂತಾಗ ಅಲ್ಲೇ ಒಂದು ಕಿದ್ವಾಯಿ ಹಾಸ್ಪಿಟಲ್ ಅಂತಿದೆ. ಕಿದ್ವಾಯಿ ಹಾಸ್ಪಿಟಲಲ್ಲಿ ಒಂದು ಸ್ಕೀಮ್ ಇರುತ್ತೆ, ವಾಜಪೇಯಿ ಸ್ಕೀಮ್ ಅನ್ನೋದೊಂದಿದೆ. ಅಂದರೆ ಈ ಕ್ಯಾನ್ಸರ್ ರೋಗಿಗಳಿಗೆ, ಬಡವರಿಗೆ ಆ ಸ್ಕೀಮ್ ಇರುತ್ತೆ, BPL ಕಾರ್ಡ್ ಹೋಲ್ಡರ್ಸ್ಗೆ. ತುಂಬ ಜನ ಆ ಸ್ಕೀಮಲ್ಲಿ ಸೇರ್ಕೊಂಡಿದ್ದಾರೆ ಅಲ್ಲಿ. ಆದರೆ ಏನಾಗ್ತಿತ್ತು, ಅಲ್ಲಿ ಈ ಔಷಧಿಗಳು ಕೊಡಬೇಕಾಗಿರೋ ಔಷಧಿಗಳು ಶಾರ್ಟೇಜ್ ಆಗಿ ಅವರು ಹೊರಗಡೆ ಬರ್ಕೊಡುವಂಥ ವ್ಯವಸ್ಥೆ ನಡೀತಾ ಇತ್ತು. ಅದು ಶಾರ್ಟೇಜ್ ಆಗಿತ್ತು ಅಥವಾ ಕೃತಕ ಶಾರ್ಟೇಜ್ ಮಾಡ್ಕೊಂಡಿದ್ರು, ಆ ಸಮಯದಲ್ಲ ನಡೀತಾ ಇತ್ತು. ನಮ್ಗೆ ಅದು ವಿಚಾರ ಗೊತ್ತಾಗಿ ಯಾರೋ ಒಬ್ರು ಕಂಪ್ಲೇಂಟ್ ಮಾಡಿದಾಗ ನಾವು ಅಲ್ಲಿ ಹೋಗಿ ನೋಡಿದಾಗ ಹೌದು ಇದೇ ಥರ ನಡೀತಾ ಇದೆ ಅಂತ ಗೊತ್ತಾದ ತಕ್ಷಣನೇ ಇಡೀ ಆಡಳಿತ ಮಂಡಳಿ ಎಲ್ಲ ಡಾಕ್ಟರ್ನ ನಾವು ಕೂರಿಸಿ ಒಂದು ರೌಂಡ್ ಟೇಬಲ್ ಮಾಡಿಬಿಟ್ಟು ಯಾರ್ಯಾರು ಹೊರಗಡೆ ಏನು ಔಷಧಿಗಳನ್ನ ತೆಗೆದುಕೊಂಡಿದ್ರು ಅವ್ರಿಗೆ 1 ಲಕ್ಷ, 25,000, 50,000 ಈ ಥರ ರೀಫಂಡ್ ಮಾಡಿಸಿದ್ವಿ. ಸೊ ಆಸ್ಪತ್ರೆಗಳಲ್ಲೂ ಕೂಡ ನಾವು, ಇದು ಒಂದು ಉದಾಹರಣೆ ಅಷ್ಟೇ ಹೇಳ್ತಾ ಇರುವಂಥದ್ದು, ಆಸ್ಪತ್ರೆಗಳಲ್ಲೂ ಮೆಗ್ಗಾನ್ ಆಸ್ಪತ್ರೆ ಶಿವಮೊಗ್ಗದ್ದು, ಆಮೇಲೆ ಇಲ್ಲಿ ಸರ್ಕಾರಿ ಬೆಂಗಳೂರಲ್ಲೇ ಹಲವಾರು ಜಯನಗರ ಜನರಲ್ ಆಸ್ಪತ್ರೆ, ಅದನ್ನ ಒಂದ್ಸಲ ನಾವು ಅಭಿಯಾನ ಮಾಡಿದ್ಮೇಲೆ ಪೂರ್ತಿ ಲಂಚ ಮುಕ್ತ ಆಗ್ಬಿಟ್ಟಿತ್ತು ಅದು ಆಸ್ಪತ್ರೆ. ಅದಾದ್ಮೇಲೆ ಒಂದು 6 ತಿಂಗಳಲ್ಲಿ ಮತ್ತೆ ಅಲ್ಲಿ ಲಂಚ ಶುರು ಆಯ್ತು. ಈಗ ನಿಮ್ ನಾಯಕ ರವಿಕೃಷ್ಣ ರೆಡ್ಡಿ ಅವರ ಅಥವಾ ಜನಸಾಮಾನ್ಯರ? ನಮ್ಮ ನಾಯಕರು ರವಿಕೃಷ್ಣ ರೆಡ್ಡಿ ಅವರು. ರವಿಕೃಷ್ಣ ರೆಡ್ಡಿ ಅವರೇ ನಮ್ಮ ನಾಯಕರು. ಯಾಕೆಂದ್ರೆ ಜನಸಾಮಾನ್ಯರಿಗೋಸ್ಕರ ನಾವು ಕೆಲಸ ಮಾಡಬೇಕು ಅಂತ ನಮ್ಮನ್ನೆಲ್ಲ ಹುರಿದುಂಬಿಸಿ ಎದ್ದೇಳಿಸಿದವರು. ಸೊ ನಮ್ಮ ನಾಯಕರವರು. ಈಗ ಸಾಮಾನ್ಯವಾಗಿ ನಿಮ್ಮ ನಾಯಕರ ಮೇಲೆ ಕೇಸು ಬೀಳ್ತಾನೆ ಇರುತ್ತೆ. ಸೊ ಯಾಕೆ ಇದು ಒಂದು ರೀತಿ ಯಾವ ರೀತಿ ಅಂದರೆ, ಈಗ ನಿಮ್ಮ ಮನೆಗೆ ನಾನು ನುಗ್ತೀನಿ ಅಂತ ತಿಳ್ಕೊಳ್ಳಿ. ಅವಾಗ ನೀವು ಸಾಮಾನ್ಯವಾಗಿ ಏನು ಮಾಡ್ತೀರಾ? ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿಬಿಟ್ಟು ಕೇಸ್ ಹಾಕ್ಬಿಡ್ತಾರೆ ನನ್ನ ಮೇಲೆ, ಟ್ರೆಸ್ ಪಾಸಿಂಗ್ ಕೇಸ್ ಹಾಕ್ಬಿಡ್ತೀರಾ. ಇದು ನಡೀತಾ ಇರೋದು ಟ್ರೆಸ್ ಪಾಸಿಂಗ್ ಕೇಸ್ಗಳು. ಯಾವ ಥರ ಟ್ರೆಸ್ ಪಾಸಿಂಗ್ ನಾವು ಮಾಡ್ತಾ ಇದ್ದೀವಿ? ಭ್ರಷ್ಟರ ಮನೆಯೊಳಗಡೆ ನಾವು ಟ್ರೆಸ್ ಪಾಸ್ ಮಾಡ್ತಾ ಇದ್ದೀವಿ. ಭ್ರಷ್ಟರ ಮನೆಯೊಳಗಡೆ ನಾವು ಟ್ರೆಸ್ ಪಾಸ್ ಮಾಡ್ತಾ ಇರುವಾಗ ಆ ಭ್ರಷ್ಟರು ನಮ್ಮ ಮೇಲೆ ಸುಳ್ಳು ಕೇಸ್ ದಾಖಲೆ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಕೂಡ ನಡೀತಾ ಇದೆ, ನಿಮ್ಮ ಪಾಡೇನು? ಇದು ನಾವು ಯಾವುದೋ ಒಂದು ಕ್ರಾಂತಿ ಮಾಡೋದಕ್ಕೆ ಹೊರಟಾಗ ಈ ಥರ ಘರ್ಷಣೆಗಳು, ಈ ಥರ ವಿರೋಧಗಳು, ಮತ್ತೆ ಹಲವಾರು ಬಾರಿ ನೀವು ಹೇಳಿದಾಗೆ ಹಲ್ಲೆಗಳು ನಡೆಯೋದು, ನಾವು ಅದನ್ನ ಒಂದು ಕಲ್ಪನೆ ಮಾಡ್ಕೊಂಡಿದೀವಿ, ಈ ರೀತಿನೇ ಇರುತ್ತೆ. ಆ ಒಂದು ಕಲ್ಪನೆ ನಾವು ಅದನ್ನ ಎದುರಿಸಬೇಕು ಅಂತಾನೆ ನಾವು ಧೈರ್ಯದಿಂದನೇ ಮುಂದಕ್ಕೆ ಹೊರಟಿದ್ದೀವಿ. ಅದು ಎಷ್ಟು ತೀವ್ರತೆಯಲ್ಲಿ ಆಗುತ್ತೆ ಅನ್ನೋದು ನಮಗೆ ಅರಿವಿಲ್ಲ ಈಗ, ಬಟ್ ಆಗುತ್ತೆ ಅನ್ನೋದು ಗೊತ್ತು. ಇನ್ನು ಮುಂದಕ್ಕೆ ಇನ್ನು ದೊಡ್ಡ ಮಟ್ಟದಲ್ಲೂ ಆಗ್ಬೋದು, ಬಟ್ ಅದಕ್ಕೆಲ್ಲ ನಾವು ರೆಡಿ ಇದ್ದೀವಿ. ಈಗ ಬರೀ ವಿಡಿಯೋ ಮಾಡ್ಕೊಂಡೇ ಕಾಲಹರಣ ಮಾಡ್ತಾ ಇದ್ದೀರಾ ನೀವೇನಾದ್ರೂ? ವಿಡಿಯೋ ಮಾಡೋದು ಕಾಲಹರಣ ಅಲ್ಲ. ವಿಡಿಯೋ ಮಾಡೋದು ಒಂದು ಪ್ರಜಾಪ್ರಭುತ್ವದಲ್ಲಿ ಇರುವಂತಹ ದಾರಿಯನ್ನ ಜನಸಾಮಾನ್ಯರಿಗೆ ತೋರಿಸ್ಕೊಟ್ಟಿದ್ದೀವಿ. ನೀವು ಪಾರದರ್ಶಕತೆ, ಪ್ರಜಾಪ್ರಭುತ್ವದಲ್ಲಿ ಏನ್ ನಡೀತಾ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗಬೇಕು. ಅದಕ್ಕೆ ಒಂದು ಈಗ ತಾಂತ್ರಿಕತೆ ಅಡ್ವಾನ್ಸ್ ಆಗಿರೋದ್ರಿಂದ ಅದಕ್ಕೊಂದು ದಾರಿ ಇದೆ. ಏನು ಅಂದ್ರೆ ವಿಡಿಯೋ ಮಾಡೋದು. ಇದು ಯಾವುದೇ ರೀತಿಯ ಅಪರಾಧ ಅಲ್ಲ. ಇದನ್ನ ನೀವು ಬಳಸ್ಕೊಂಡು ನಿಮ್ಮ ಸೇಫ್ಟಿ ಮತ್ತೆ ಈ ಭ್ರಷ್ಟಾಚಾರ ಆಗಲಿ ಅಥವಾ ಇನ್ನಿತರ ವಿಳಂಬಗಳಾಗಲಿ ಸರ್ಕಾರಿ ಕಚೇರಿ ನಡೀತಾ ಇರುವಂಥದ್ದು ಅದನ್ನೆಲ್ಲ ತಡೆಗಟ್ಕೋಬಹುದು. ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ನಾವು ಅವರಿಗೆ ದಾರಿ ತೋರಿಸ್ತಾ ಇದೀವಿ. ಓಕೆ, ನಿಮ್ಮ ನಾಯಕರ ಮೇಲೆ ಮೊನ್ನೆ ಹೋಮ್ ಮಿನಿಸ್ಟ್ರು ತುಂಬಾ ಕೋಪಗೊಂಡ್ರು, ಯಾಕೆ? ಹೋಮ್ ಮಿನಿಸ್ಟ್ರು ಅವರು ಕೋಪಗೊಳ್ಳೋದಕ್ಕೆ ಕಾರಣ ಅವರೇ. ಯಾರು? ಅವರೇ ಅವ್ರ ಕೋಪಗೊಳ್ಳೋದಕ್ಕೆ ಕಾರಣ. ಯಾಕಂದ್ರೆ ಹೋಮ್ ಮಿನಿಸ್ಟ್ರೇ ಕಾರಣ. ಯಾಕೆಂದ್ರೆ ಒಬ್ರು ಅಹವಾಲನ್ನ ತಗೊಂಡ್ಬಂದಾಗ ಅವ್ರು ಯಾವುದೇ ರೀತಿ ಅದನ್ನ ತಗೊಂಡ್ಬರ್ಲಿ, ಆ ಒಬ್ಬ ಅಲ್ಲಿ ಸೇವಕರ ಸ್ಥಾನದಲ್ಲಿದ್ದವ್ರು ಯಾರು? ಗೃಹ ಮಂತ್ರಿಗಳು. ಜನಸೇವಕ, ಜನಪ್ರತಿನಿಧಿಯಾಗಿ ಜನರ ಸೇವೆ ಮಾಡಬೇಕಾಗಿರುವಂತಹ ಸ್ಥಾನದಲ್ಲಿದ್ದವರು ಜನಪ್ರತಿನಿಧಿಗಳು, ಗೃಹ ಸಚಿವರು. ಅವರ ಗೃಹ ಸಚಿವರನ್ನ ಆಯ್ಕೆ ಮಾಡೋದಂತವ್ರು ಅವರ ಪ್ರಭುಗಳು, ಯಾರು? ಜನರು. ಸೊ ಗೃಹ ಸಚಿವರು ಕಡಿಮೆ ಪೊಸಿಷನ್ ಅಲ್ಲಿ ಇದ್ದಾರೆ, ಪ್ರಜೆಗಳು ಮೇಲೆ ಪೊಸಿಷನ್ ಅಲ್ಲಿ ಇದ್ದಾರೆ. ಅವರು ಬಂದು ಇವ್ರ ಹತ್ರ ಸೇವೆ ಪಡ್ಕೊಳಕ್ ಬಂದಿರುತ್ತಾರೆ. ನಾವು ನಿಮ್ಮನ್ನ ಸಂಬಳದಲ್ಲಿ ಇಟ್ಕೊಂಡಿದೀವಿ, ನಾವು ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದೀವಿ. ಸೊ ಅದನ್ನ ಮರೆತು ಇವರು ಈ ಪೊಸಿಷನ್, ಗೃಹ ಸಚಿವರು, ನಾನು ಹೇಳ್ದಂಗೆ ಆಗ್ಬೇಕು, ನಾನು ಹೇಳ್ದಂಗೆ ನೀವು ನಡ್ಕೋಬೇಕು, ವಿಡಿಯೋ ಮಾಡಬಾರ್ದು. ಅಲ್ಲ, ಅವ್ರು ಅಷ್ಟೊಂದು ಕೋಪಗೊಳ್ಳೋದಕ್ಕೆ ಅಂತ ಅಹವಾಲು ಏನಿತ್ತು ಅದರಲ್ಲಿ ಅನ್ನೋದ್ರ? ಅದರಲ್ಲಿ ಅತ್ಯಂತ ಒಂದು ಮುಖ್ಯವಾದ ವಿಚಾರ ಇತ್ತು. ಅಲ್ಲಿ ತುಮಕೂರು DC
ಅವ್ರಿಗೆ ನಾವು ಒಬ್ಬ ಸರ್ಕಾರಿ ಅಧಿಕಾರಿ ವಿರುದ್ಧ ನೇರವಾಗಿ ಎಲ್ಲ ಸಾಕ್ಷಿ ಸಮೇತ ಅವ್ರು ಮಾಡ್ತಿರೋ ಅಕ್ರಮಗಳ ಬಗ್ಗೆ ನೇರವಾಗಿ ಡೈರೆಕ್ಟ್ ಆಗಿ ನಾವು ದೂರು ಕೊಟ್ಟಿದ್ವಿ, ಎಲ್ಲಾ ತರದ್ದು ಫಾಲೋ ಅಪ್ ಮಾಡಿ ಸಾಕ್ಷಿಗಳನ್ನ ಕೊಟ್ಟಿದ್ವಿ. ಆದ್ರೆ ಅವರು ಅದ್ರ ಮೇಲೆ ಯಾವುದೇ ಆಕ್ಷನ್ ತಗೊಳ್ತಾ ಇರಲಿಲ್ಲ. ನಿಮ್ ಪಕ್ಷದ ಸಿದ್ಧಾಂತ ಅಧಿಕಾರಿಗಳಿಗೆ ಹಿಡಿಸ್ತಾ ಇಲ್ವೇನೋ? ಹೌದು, ಅಧಿಕಾರಿಗಳಿಗೆ ಹಿಡಿಸ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಪಕ್ಷದ ಸಿದ್ಧಾಂತ ಪಾರದರ್ಶಕತೆ ಮತ್ತೆ ಭ್ರಷ್ಟಾಚಾರ ರಹಿತ. ಅಧಿಕಾರಿಗಳು ಆಲ್ಮೋಸ್ಟ್ 98% ಅಧಿಕಾರಿಗಳು ಎಲ್ಲೆಲ್ಲಿ ಅವರಿಗೆ ಅವಕಾಶ ಇರುವಂತಹ ಅಧಿಕಾರಿಗಳು ಅಂತವರು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ. ಅದಕ್ಕೆ ಅವರಿಗೆ ಇಷ್ಟ ಆಗ್ತಾ ಇಲ್ಲ. ಈಗ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಬೇಕು ಅಂತ ನೀವು ಅಧಿಕಾರ ಬೇಕು ಅಂತ ಅದ್ರ ಕಡೆ ಒಂದ್ ಕಡೆ ಯೋಚನೆ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಪೊಲಿಟಿಷಿಯನ್ ಆಗಬೇಕು ಅನ್ನೋದು ಕೂಡ ಇದೆ. ಯಾಕೆಂದ್ರೆ ಪೊಲಿಟಿಷಿಯನ್ ಆದ್ರೆ ಅಧಿಕಾರ ಬರುತ್ತೆ ಅನ್ನೋದೊಂದು ಕೂಡ ಇದೆ. ಅದು ಎಷ್ಟರ ಮಟ್ಟಿಗೆ ನೀವು ಅದರಲ್ಲಿ ಗೆಲ್ತೀರಾ? ಯಾಕೆಂದ್ರೆ ಇವಾಗ ಒಬ್ಬ MLA ಕೂಡ ನಿಮ್ಮ ಪಕ್ಷದಿಂದ ಇಲ್ಲ. ನಿಮ್ಮ ಪಕ್ಷದ ಶಕ್ತಿ ಏನು? ನಮ್ಮ ಪಕ್ಷದ ಶಕ್ತಿ ಜನರ ಮನಸ್ಸಿನಲ್ಲಿ ಇರುವಂತಹ ಒಳ್ಳೆತನ. ಅದಕ್ಕೆ ಒಂದು ದಾರಿ ಆಗಬೇಕು. ಅದಕ್ಕೆ ಒಂದು ದಾರಿ ಆದಾಗ ಮಾತ್ರ ನಾವು ನಮ್ಮನ್ನ ಅವರು ಆಯ್ಕೆ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ಆ ದಾರಿ ಆಗೋದಕ್ಕೆ ನಾವು ಯಾವ್ಯಾವ ತರ ಪ್ರಯತ್ನಗಳು, ಅವರಲ್ಲಿರುವಂತಹ ಒಳ್ಳೆತನನ ಎದ್ದೇಳಿಸೋದಕ್ಕೆ ಯಾವ ರೀತಿಯ ಪ್ರಯತ್ನಗಳು ನಾವು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. ಈಗ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ರೀತಿಯ ಪ್ರಯತ್ನಗಳು ಫಲ ಕೊಡ್ತವೆ. ಈಗ ನಮ್ಗೆ ನಾವೊಂದು ದಾರಿಲಿ ಹೊರಟಿದ್ದೀವಿ, ನಮ್ಗೆ ಫ್ಯೂಚರ್ ನೋಡೋದಕ್ಕೆ ಆಗೋದಿಲ್ಲ. ಆದ್ರೆ ಒಂದೊಂದಾಗಿ ಇವಾಲ್ವ್ ಆಗ್ತಾ 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 ಜನರಿಗೆ ಯಾವ ರೀತಿ ಅದು ತಲುಪುತ್ತೆ ಅನ್ನೋದನ್ನ ನಮ್ಗೆ ಗಮನಕ್ಕೆ ಬರ್ತಾ ಹೋಗ್ತಾ ಇದ್ದಂಗೆ ಆ ರೀತಿಯ ದಾರಿಗಳನ್ನೇ, ಆದ್ರೆ ಸರಿಯಾದ ರೀತಿಯಲ್ಲಿ ನ್ಯಾಯಯುತವಾದ ದಾರಿಗಳನ್ನೇ ತಗೊಂಡು ಹೋಗ್ತೀವಿ. ಈಗ ಆದರ್ಶ ರಾಜಕಾರಣಿ ಅಂದ್ರೆ ಹೇಗಿರ್ಬೇಕು? ಆದರ್ಶ ರಾಜಕಾರಣಿ ಅಂದ್ರೆ ಅವನು ನಿಜವಾಗ್ಲೂ ಜನಸೇವಕ ಆಗಿರ್ಬೇಕು. ಅವನು ಜನರ ಓನರ್ ಆಗ್ಬಾರ್ದು, ಯಜಮಾನ ಆಗ್ಬಾರ್ದು. ಅವನು ಜನಸೇವಕ ಆಗಿರ್ಬೇಕು. ಸೊ ಎಲ್ಲ ರೀತಿಯಲ್ಲೂ ಅವನು ಯೋಚನೆ ಮಾಡಬೇಕಾಗಿರುವಂತದ್ದು ಜನರಿಗೆ ಏನ್ ಬೇಕು, ನನಗೆ ಸ್ವಂತಕ್ಕೆ ಅಲ್ಲ. ನನಗೆ ಸ್ವಂತಕ್ಕೆ ಪ್ರಿವಿಲೇಜ್ ಬೇಕು, ನನಗೆ ಸ್ವಂತಕ್ಕೆ ಗಾಡಿ ಬೇಕು, ನನಗೆ ಸ್ವಂತಕ್ಕೆ ಎಲ್ಲಾ ತರದ ಫೆಸಿಲಿಟೀಸ್ಗಳು ಬೇಕು. ಈಗ ಈಗಿನ ರಾಜಕಾರಣಿಗಳು ಮಾಡ್ತಾ ಇರೋದು ಅದನ್ನೇ. ಅವ್ರಿಗೆ ಫೆಸಿಲಿಟೀಸ್ ಬೇಕು ಅಂದಾಗ ಎಲ್ಲರೂ ಒಟ್ಟಾಗಿ ಅಸೆಂಬ್ಲಿಲಿ ಬಿಲ್ನ ಒಂದೇ ದಿನದಲ್ಲಿ ಪಾಸ್ ಮಾಡ್ಬಿಡ್ತಾರೆ. ಈಗ ನಿಮ್ ಪಕ್ಷದಿಂದ ಇಲ್ಲಿ ನಡೀತಿರುವಂತಹ ಅವ್ಯವಸ್ಥೆ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನಿಮ್ಗಿದೆಯಾ? 100% ಇದೆ. ಆದ್ರೆ ಸಮಯ ನಾವು ಹೇಳಕ್ಕಾಗಲ್ಲ. ಆದ್ರೆ ನಾವು ಗಟ್ಟಿಯಾಗಿ ನಿಂತು ಮುಂದಕ್ಕೆ ಹೋಗ್ಬೇಕು ಅಂತಾನೆ ಹೊರಟಿರುವಂತದ್ದು. ಅದು ಗಟ್ಟಿಯಾಗಿ ನಿಂತು ಮುಂದಕ್ಕೆ ಹೋದ್ರೆ 100% ಸಾಧ್ಯ ಇದೆ. ಈಗ ನಿಮ್ ಪ್ರಕಾರ ರಾಜ್ಯದ ವ್ಯವಸ್ಥೆ ಹೇಗಿರ್ಬೇಕು, ಅದಕ್ಕೆ ನೀವ್ ಯಾವ ರೀತಿ ತಯಾರಿನ ನಡೆಸ್ತಾ ಇದ್ದೀರಾ? ರಾಜ್ಯದ ವ್ಯವಸ್ಥೆ ಈಗಿನ ತಂತ್ರಜ್ಞಾನ ಏನು ಡೆವಲಪ್ಮೆಂಟ್ ಆಗಿದೆ, ಅದು ಕೂಡ ಬೆಂಗಳೂರು ಅನ್ನುವಂಥದ್ದು ಸಿಲಿಕಾನ್ ಸಿಟಿ, ಇದು ಇಡೀ ಪ್ರಪಂಚಕ್ಕೇನೆ ತಂತ್ರಜ್ಞಾನ ಕೊಡ್ತಾ ಇದೆ. ಈ ತಂತ್ರಜ್ಞಾನ ಬಳಸ್ಕೊಂಡು ನಾವು ಆಡಳಿತ ಸುಧಾರಣೆಯಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡ್ಬೋದು. ಅದರಲ್ಲಿ ಒಂದು ಪಾರದರ್ಶಕತೆ ಇರ್ಬೋದು. ಏನ್ ಕ್ರಾಂತಿ? ಕ್ರಾಂತಿ ಜನರ ತೆರಿಗೆ ಹಣ, ಮುಖ್ಯವಾಗಿ ಆಡಳಿತ ಅಂದ್ರೇನು, ಸರ್ಕಾರ ಅಂದ್ರೇನು, ಜನರ ದುಡ್ಡು ಏನಿದೆ ಒಟ್ಟು ಸೇರ್ಕೊಂಡು ಎಲ್ಲ ಕಡೆಯಿಂದ ನಾವು ತೆರಿಗೆ ಅಂತ ಕಲೆಕ್ಟ್ ಮಾಡ್ತೀವಿ. ಆ ದುಡ್ಡನ್ನ ಸದ್ಬಳಕೆ ಆಗೋಂಗೆ ಮಾಡುವಂಥದ್ದು, ಮತ್ತೆ ಜನರಿಗೆ ಅನುಕೂಲ ಮಾಡೋದಕ್ಕೆ ಅದನ್ನ ಬಳಸುವಂಥದ್ದು, ಇದು ಆಗ್ಬೇಕಾಗಿರುವಂಥದ್ದು. ಇದು ಯಾವಾಗ ಆಗುತ್ತೆ ಅಂದ್ರೆ ಈ ಪಾರದರ್ಶಕತೆ ಮತ್ತೆ ಸದ್ಬಳಕೆಯ ಒಂದು ಭಾವ ಅವರಲ್ಲಿ ಇದ್ದಾಗ ಬರುತ್ತೆ. ಸೊ ಪಾರದರ್ಶಕತೆ ಅಂತ ಬಂದಾಗ ಅದಾಗದೇನೆ ನಾನು ಭ್ರಷ್ಟಾಚಾರ ಮಾಡಿದ್ರೆ ಸಿಕ್ಕಾಕೊಳ್ತೀನಿ, ಗೊತ್ತಾಗ್ಬಿಡುತ್ತೆ ಯಾರಿಗೂ ಅನ್ನುವಂಥದ್ದು ಬಂದಾಗ್ಲೇನೆ ಆ ಸದ್ಬಳಕೆಯ ಭಾವ ಅದಾಗದೇ ಬರುತ್ತೆ. ಸೊ ನಾವು ಒಟ್ಟಾರೆಯಾಗಿ ಈ ದುಡ್ಡು ಸದ್ಬಳಕೆ ಆಗಬೇಕು, ಜನರಿಗೆ ಅನುಕೂಲಕ್ಕೆ ನಾವು ಉಪಯೋಗಿಸ್ಕೋಬೇಕು. ಮತ್ತೆ ಸಮಸ್ಯೆಗಳು ಬಂದಾಗ, ಈಗ ಕೋವಿಡ್ ಬಂತು, ಆಮೇಲೆ ಮೊನ್ನೆ ಯುದ್ಧ ಆಯ್ತು, ಅಂತಹ ಸಮಯದಲ್ಲಿ ಈ ದುಡ್ಡು ಜನರಿಗೆ ಸಹಾಯ ಆಗಂಗೆ ಬಳಕೆ ಆಗಬೇಕು ಅನ್ನೋ ಒಂದು ಉದ್ದೇಶ ನಾವು ಇಟ್ಕೊಂಡಿದೀವಿ. ಆ ರೀತಿ ಆಡಳಿತ ಮಾಡಬೇಕು ಅಂತ ಇದೀವಿ. ಈಗ ನಿಮ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಭ್ರಷ್ಟಾಚಾರ ಇರೋದಿಲ್ವಾ? ಭ್ರಷ್ಟಾಚಾರ ಇರುತ್ತೆ, ಭ್ರಷ್ಟಾಚಾರ ಇದ್ದೇ ಇರುತ್ತೆ. ಅದನ್ನ ನಾವು 100% ತೆಗಿಯಕ್ಕಾಗಲ್ಲ. ಆದ್ರೆ ಇಲ್ಲಿ ತೆಗಿಯಕ್ಕಾಗಲ್ಲ ಅಂದ್ಮೇಲೆ ಯಾಕೆ ನಿಮ್ ಪಕ್ಷ ಬೇಕು? ಅಲ್ಲ, ಆಗುವಾಗ ತೆಗಿಯಕ್ಕಾಗಲ್ಲ. ಆದ್ರೆ ಆದ್ಮೇಲೆ ನಾವು ಏನ್ ಆಕ್ಷನ್ ಮಾಡ್ತೀವಿ ಅದ್ರ ಮೇಲೆ ಮುಂದಕ್ಕೆ ಎಷ್ಟು ನಡೆಯುತ್ತೆ ಭ್ರಷ್ಟಾಚಾರ ಅನ್ನೋದು ಮುಖ್ಯ ಆಗುತ್ತೆ. ಈಗ ಅಂದ್ರೆ 0% ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದಕ್ಕೆ ನಿಮ್ ಕೈಲಿ ಸಾಧ್ಯ? 0% ಸಾಧ್ಯ ಇಲ್ಲ. 0% ಹತ್ರ ಹೋಗ್ಬೋದು. 6 ಸಿಗ್ಮಾ ಅಂತ ಒಂದು ಹೇಳ್ತಾರಲ್ಲ, ಅದರಲ್ಲೂ 100% ಇಲ್ಲ. ಸೊ ಆ ರೀತಿ ಹತ್ರ ಹೋಗ್ಬೋದು. ಈಗ KRS ಪಕ್ಷ ಅಂತ ಅಂದ್ರೆ ಹೋರಾಟ ಮಾತ್ರ ಜನರಿಗೆ ಗೊತ್ತಿದೆ. ನಿಮ್ಮ ಆಡಳಿತದ ಪ್ಲಾನಿಂಗ್ ಏನು? ಮೊದಲನೇದಾಗಿ ಸಾಕಷ್ಟು ಜನ ಹೇಳ್ತಾರೆ ನಿಮ್ಗೆ ಪ್ಲಾನಿಂಗ್ ಇಲ್ಲ,
ಯಾವುದೋ ಒಂದು ವಿಷಯ ಸಿಕ್ಕರೆ ಸಾಕು ನಿಮಗೆ, ಅದನ್ನೇ ವಿಡಿಯೋ ಇಟ್ಕೊಂಡು ಹಿಂಗಿದೆ ಅಂತ ಅದ್ರ ಮುಖಾಂತರ ನೀವು ನಿಮ್ಮ ಬೆಳೆನ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು ಹೌದು ಹೇಳ್ತಾರೆ. ಯಾಕಂದ್ರೆ ಹೇಳುವಂಥವ್ರು ನಮ್ಮ ವಿರೋಧಿಗಳಾಗಿರ್ತಾರೆ ಜಾಸ್ತಿಯಾಗಿ. ನಿಜವಾಗ್ಲೂ ಒಳ್ಳೆ ಮನಸ್ಸಿರುವಂಥವ್ರು, ಅವರಿಗೆ ನಾವು ಮಾಡ್ತಾ ಇರುವಂತಹ ಕೆಲಸದ್ದು ಒಂದು ಪ್ರಾಮುಖ್ಯತೆ ಮತ್ತೆ ಅಗತ್ಯತೆ ಅವರಿಗೆ ಗೊತ್ತಿರುತ್ತೆ. ಅವರು ಆ ಥರ ಹೇಳೋದಿಲ್ಲ. ತುಂಬ ಜನ ನೀವು ನಮ್ಮ ವಿಡಿಯೋಸ್ಗಳನ್ನು ನೋಡಿದ್ರೆ ಅದರಲ್ಲಿ ಲೈಕ್ಗಳೇ ಜಾಸ್ತಿ ಇರೋದು. ಆಮೇಲೆ ನಮ್ಮ ಕಮೆಂಟ್ಗಳಲ್ಲಿ 95% ಕಮೆಂಟ್ಗಳು ನಮ್ಮ ಪರವಾಗಿ ಮತ್ತೆ ಒಳ್ಳೆಯ ಕಮೆಂಟ್ಗಳೇ ಇರುವಂಥದ್ದು. ತುಂಬಾ ಕಮ್ಮಿ ಕಮೆಂಟ್ಗಳು. ಅದು ಕೂಡ ಅದರಲ್ಲಿ ನೋಡಿದ್ರೆ ನೀವು ಅವ್ರ ಬ್ಯಾಕ್ಗ್ರೌಂಡ್ ನೋಡಕ್ ಹೋದ್ರೆ ವಿರೋಧ ಪಕ್ಷದವರಲ್ಲಿ ಯಾರೋ ಒಬ್ರು ಅವ್ರದ್ದು ಚಿತ್ರ ಹಾಕೊಂಡಿರ್ತಾರೆ, ಅಂತವರೇ ಬ್ಯಾಡ್ ಕಮೆಂಟ್ ಮಾಡುವಂಥದ್ದು. ಜನ ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇಲ್ಲ, ವಿರೋಧ ಪಕ್ಷದವ್ರು ಮಾತ್ರ ನಿಮ್ಗೆ ಬ್ಯಾಡ್ ಕಮೆಂಟ್ಸ್ ನ ಮಾಡ್ತಾ ತುಂಬಾ ಇದ್ದಾರೆ, ಕಮ್ಮಿ. ನಿಮ್ಮ ವಿರುದ್ಧವಾಗಿ ನಿಂತಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಭಯ ಇರ್ಬೋದಾ? ಹೌದು, ಅವ್ರಿಗೆ ಭಯ ಯಾವ ರೀತಿ ಇದೆ ಅಂದ್ರೆ, ಮೊನ್ನೆ ನೀವು ನೋಡಿದ್ರಲ್ಲ ಗೃಹ ಸಚಿವರು ಯಾವ ರೀತಿ ಆ ಭಯದಿಂದನೇ ಯಾವ ರೀತಿ ನಾವು KRS ಪಕ್ಷ ಎಂಟರಾದ ತಕ್ಷಣನೇ ಯಾವುದೋ ಒಂದು ಸರ್ಕಾರಿ ಕಚೇರಿ ಅಥವಾ ರಾಜಕಾರಣಿಯ ಮನೆ ಹತ್ರ ಅವ್ರ ಮನಸ್ಸಲ್ಲಿ ಅವ್ರು ಮಾಡಿರೋ ಅಕ್ರಮ, ಅವ್ರು ಮಾಡಿರೋ ಅನಾಚಾರ ಎಲ್ಲದೂ ಸುತ್ತಬಿಟ್ಟು ಇವ್ರು ಏನ್ ಕೆಳಕ್ ಬಂದಿದ್ದಾರೆ, ಯಾವ ವಿಚಾರ ಕೆಳಕ್ ಬಂದಿದ್ದಾರೆ ಅನ್ನೋದು ಭಯ ಹುಡ್ತಾ ಇರುತ್ತೆ. ಆ ಭಯ ಅವ್ರ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ. ಆ ಭಯದಿಂದನೇ ಅವ್ರು ಈ ರೀತಿ ಗೃಹ ಸಚಿವರು ಏನ್ ನಡ್ಕೊಂಡ್ರು ಆ ರೀತಿ ನಡ್ಕೊಳ್ಳುವಂಥದ್ದು. ಅವರೇ ಆಗಿ ಅವ್ರು ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ನಾವು ಅವ್ರೇನು ಎಕ್ಸ್ಟ್ರಾ ಏನು ಎಫರ್ಟ್ ಹಾಕ್ಬೇಕಾಗಿಲ್ಲ. ಓಕೆ, KRS ಪಕ್ಷ ನೋಡಿದ ತಕ್ಷಣನೇ ಒಬ್ಬ ರಾಜಕಾರಣಿಗೆ ಅವ್ರು ಏನ್ ತಪ್ಪು ಮಾಡಿರ್ತಾರೆ ಅನ್ನೋದು ಅವ್ರ ಮೈಂಡಲ್ಲಿ ಯೋಚನೆ ಮಾಡ್ತಾ ಮೈಂಡಲ್ಲಿ ಓಡಕ್ ಶುರು ಆಗ್ಬಿಡುತ್ತೆ. ಏನು ಕೆಳಕ್ ಬಂದಿದ್ದಾನೆ ಇವನು, ಯಾವ ರೀತಿ ಏನು ಎಕ್ಸ್ಪೋಸ್ ಮಾಡಕ್ ಬಂದಿದ್ದಾನೆ. ದೊಡ್ಡ ಪಕ್ಷಗಳೆಲ್ಲ ಕಾರ್ಪೊರೇಟ್ ದೇಣಿಗೆಯಿಂದ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಅಥವಾ ರಾಜಕೀಯ ನಡೀತಾ ಇದೆ ಅನ್ನೋ ಮಾತಿದೆ. ಸೊ ನೀವು ಯಾವ್ದ್ರಲ್ಲಿ ನೀವು ದೇಣಿಗೆ ತಗೊಳಲ್ವಾ ಕಾರ್ಪೊರೇಟ್ದು? ಕಾರ್ಪೊರೇಟ್ ದೇಣಿಗೆ ತಗೊಳ್ಳಲ್ಲ ಅಂತ ಏನಿಲ್ಲ, ನಾವು ಇನ್ನೂ ಇಷ್ಟು ತಗೊಂಡಿಲ್ಲ. ನಮಗೆ ಕಾರ್ಪೊರೇಟ್ಗಳಿಂದ ನಾವು ದೇಣಿಗೆ ಬಯಸ್ತೀವಿ. ಯಾಕೆಂದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮೇಜರ್ ಆಗಿ ಸಹಾಯ ಆಗೋದು ಅವರಿಗೇನೆ. ಏನ್ ಸಹಾಯ? ಜನಸಾಮಾನ್ಯರಿಗಂತೂ ಸಹಾಯ ಆಗುತ್ತೆ, ಆದ್ರೆ ಮೇಜರ್ ಆಗಿ ಕಾರ್ಪೊರೇಟ್ಗಳಿಗೆ ಸಹಾಯ ಆಗುತ್ತೆ. ಏನ್ ಸಹಾಯ ಆಗುತ್ತೆ ಅವ್ರಿಗೆ? ಅವರು ತುಂಬಾ ಜನ ಕಾರ್ಪೊರೇಟ್ಗಳು ಯಾವ ರೀತಿ ಆಗಿದ್ದಾರೆ ಅಂದ್ರೆ, ಹಲವಾರು ಅವ್ರಿಗೆ ಅವಕಾಶ ಇದ್ರೂ ಕೂಡ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಸ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಈಗಾಗ್ಲೇನೆ ಪ್ರಭಾವಿಗಳು ಮತ್ತೆ ಭ್ರಷ್ಟಾಚಾರ ಮಾಡುವಂತವ್ರು ಬಿಟ್ಬಿಟ್ಟಿದ್ದಾರೆ. ಆ ಬಿಟ್ಟಿರೋರ್ನ ಖಾಲಿ ಮಾಡಿಸೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಇವರು ಪ್ರಾಮಾಣಿಕವಾಗಿ ಮಾಡ್ಬೇಕು ಅಂತ ಇದ್ದಾರೆ, ಭ್ರಷ್ಟಾಚಾರ ಮಾಡಕ್ಕೆ ಇಷ್ಟ ಇಲ್ಲ. ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಅಧಿಕಾರಿಗಳು ಉಳಿದವರು ಎಲ್ಲರೂ ಆ ಭ್ರಷ್ಟಾಚಾರಿಗಳ ಪರವಾಗೇ ಇದ್ದಾರೆ. ಸೊ ಇವರಿಗೆ ಅವಕಾಶ ವಂಚಿತರಾಗ್ತಿರೋದ್ರಿಂದ ಇವ್ರೇನ್ ಮಾಡ್ತಿದ್ದಾರೆ, ಇನ್ಯಾವುದೋ ಆಗದೆ ಇರುವ ಕೆಲಸದಲ್ಲಿ ಕೈ ಹಾಕ್ಬಿಟ್ಟು ಕೈ ಸುಟ್ಕೋತಾ ಇದ್ದಾರೆ. ನಿಜವಾಗ್ಲೂ ಅಲ್ಲಿ ಇರುವಂತಹ ಡಿಮಾಂಡ್ ಇರುವಂತಹ ಫೀಲ್ಡ್ ಅಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಪ್ರಾಮಾಣಿಕವಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ದುಡ್ಡು ಮಾಡುವಂತ ಅವಕಾಶ ಇರುತ್ತೆ. ಹಾಗಾದ್ರೆ ಮುಂದಿನ ಬಾರಿ ಎಲೆಕ್ಷನ್ಗೆ ನಿಲ್ತೀರಾ? ನಿಮ್ಮ ಪಕ್ಷದಿಂದ ಎಷ್ಟು ಜನ ನಿಲ್ತಾರೆ ನಿಮ್ಮ ಪಕ್ಷದಿಂದ? ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಾವು ನಿಲ್ತೀವಿ. ದುಡ್ಡೆಲ್ಲಿಂದ ತರ್ತೀರಾ? ದುಡ್ಡು ನಾವು ಜನಸಾಮಾನ್ಯರಿಂದ ಕೇಳ್ತಾ ಇರುವಂಥದ್ದು. ನಮ್ಮ ಜನಸಾಮಾನ್ಯರ ಪರವಾಗಿ ನಾವು ಹೋರಾಟ ಮಾಡ್ತಾ ಇರೋದ್ರಿಂದ, ಅವ್ರ ಪರವಾಗಿ ಜನಸ್ನೇಹಿ ಆಡಳಿತ, ಜನಪರ ಆಡಳಿತ ತರಬೇಕು ಅಂತ ಹೊರಟಿರೋದ್ರಿಂದ ನಾವು ಅವ್ರನ್ನೇ ಕೇಳ್ತಾ ಇದೀವಿ. ಈಗ ಜನಸಾಮಾನ್ಯ ಬದುಕೋದೇ ಕಷ್ಟ ಆಗಿದೆ ಅಂತದ್ರಲ್ಲಿ ನಿಮ್ಗೆ ದುಡ್ಡು ಕೊಡ್ತಾರ ಜನಸಾಮಾನ್ಯರು? ಜನಸಾಮಾನ್ಯ ನಮ್ಗೆ ಲಕ್ಷಾಂತರ ರೂಪಾಯಿ ಕೊಡೋ ಅಗತ್ಯ ಇಲ್ಲ. ಜನಸಾಮಾನ್ಯ ನಮ್ಗೆ 100, 200, 500, 1000 ರೂಪಾಯಿ ಕೊಟ್ಟರು ಸಾಕು. ಯಾಕಂದ್ರೆ ಆದ್ರೆ ಕೊಡುವಂತಹ ಜನ ಜಾಸ್ತಿ ಆಗ್ಬೇಕು. ಕೊಡುವಂತಹ ಜನ ಜಾಸ್ತಿ ಆದಾಗ ಸಣ್ಣ ಅಮೌಂಟ್ ಅಲ್ಲೇನೆ ನಾವು ಇಲೆಕ್ಷನ್ ಮಾಡಿಬಿಟ್ಟು ಗೆಲ್ಬಹುದು. ಇಲ್ಲಿ 2 ತರದಾಗುತ್ತೆ. ಸಣ್ಣ ಅಮೌಂಟ್ ಅಲ್ಲಿ ಹೆಂಗ್ ಇಲೆಕ್ಷನ್ ಮಾಡಿ ಗೆಲ್ತೀರಾ ನೀವು? ಸಣ್ಣ ಅಮೌಂಟ್ ಅಂದ್ರೆ ನಾವು ಚುನಾವಣಾ ಆಯೋಗದ ಲಿಮಿಟ್ ಏನಿರುತ್ತೆ ಅದ್ರ ಒಳಗಡೆ ನಾವು ಇಲೆಕ್ಷನ್ ಮಾಡಬೇಕು ಅಂತ ಇರುವಂಥದ್ದು. ಸೊ ಬೇರೆ ಪಕ್ಷಗಳು ಮಾಡೋ ತರ ನೂರಾರು ಕೋಟಿ, ಸಾವಿರಾರು ಕೋಟಿ ಖರ್ಚು ಮಾಡಿಕೊಂಡು ಚುನಾವಣೆ ಆಗ್ಬಾರ್ದು. ಚುನಾವಣಾ ಆಯೋಗ ಏನು ಲಿಮಿಟ್ ಅಲ್ಲಿ ಹೇಳಿದೆ ಆ ಲಿಮಿಟ್ ಒಳಗಡೆ ನ್ಯಾಯಯುತವಾಗಿ ಚುನಾವಣೆ ನಾವು ಮಾಡಿಬಿಟ್ಟೆ ಅದೇ ತರ ನಡ್ಕೊಂಡು ಬಂದಿದ್ದೀವಿ. ಓಕೆ, ನೀವು ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ನಿಮ್ಮ ಅಭ್ಯರ್ಥಿಗಳೇನಾದ್ರೂ ಗೆದ್ರು ಅಂತ ಇಟ್ಕೊಳ್ಳಿ, ನೀವು ಬೇರೆ ಪಕ್ಷದ ಜೊತೆ ಮರ್ಜ್ ಆಗುವಂತ ಸಂದರ್ಭ ಕ್ರಿಯೇಟ್ ಆದ್ರೆ ನೀವು ಮರ್ಜ್ ಆಗ್ತೀರಾ ಅಥವಾ ಏಕಾಂಗಿಯ ಹೋರಾಟ ಅಧಿಕಾರವನ್ನ ನಡೆಸ್ತೀರಾ? ಹೌದು, ನಾವು ಮರ್ಜ್ ಆಗುವಂತಹ ಯಾವುದೇ ಅವಕಾಶ ಇಲ್ಲ. ಯಾಕಂದ್ರೆ ನಾವು ಇಂಡಿಪೆಂಡೆಂಟ್ ಆಗೇನೆ ಒಂದು ಪಕ್ಷವಾಗಿ ಅಧಿಕಾರ ಹಿಡಿಬೇಕು ಅಂತ ಇರುವಂಥದ್ದು. ಆದರೆ ಕೆಲವು ಸಮಯದಲ್ಲಿ, ತುಂಬಾ ಒಂದು ರೇರ್ ಸಮಯದಲ್ಲಿ ನಾವು ಯಾವುದೋ ಒಂದು ದುಷ್ಟಶಕ್ತಿಯನ್ನ ದೂರ ಇಡಬೇಕು ಅಂತ ಸಮಯ ಬಂದಾಗ ಅವಾಗ ನಾವು ಸಣ್ಣದಾಗಿ ನಮ್ಮ ಒಂದು ಬೇಡಿಕೆಗಳನ್ನ, ಜನರ ಪರವಾದ ಬೇಡಿಕೆಗಳನ್ನ ಒಂದು ಇದರಲ್ಲಿಟ್ಟು ಅಂತ ಸಾಧ್ಯತೆಗಳು ಇರ್ತವೆ ಮುಂದಿನ ದಿನಗಳಲ್ಲಿ. ಅದು
ನಾವು ಈಗಲೇ ಹೇಳೋಕ್ಕಾಗಲ್ಲ ಅದು ಯಾವ ರೀತಿ ಬರುತ್ತೆ ಅನ್ನುವಂಥದ್ದು. ಆದರೆ ಏನು ಸ್ವಹಿತಾಸಕ್ತಿಯ ರಾಜಕಾರಣ ಮಾಡಲ್ಲ. ಅಧಿಕಾರ ಹಿಡಿಲೇಬೇಕು, ಅಧಿಕಾರದಲ್ಲಿ ಇರಲೇಬೇಕು ನಾವು ಅನ್ನೋವಂತಹ ಕಾರಣಕ್ಕೆ ನಾವು ಅಧಿಕಾರ ಮಾಡಲ್ಲ. ಅಧಿಕಾರ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಿಮ್ಮ ಮುಂದಿನ ನಡೆ ಏನು? ಅಧಿಕಾರ ಸಿಕ್ಕೇ ಸಿಗುತ್ತೆ. ನಾವು ಇವತ್ತು ಸಿಕ್ಕಲಿಲ್ಲ ಅಂದರೆ ನಾವು 5 ವರ್ಷದ ನಂತರ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, 10 ವರ್ಷ ಅಂದರೂ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, 15 ವರ್ಷ 20, ನಾವು ಒಂದು ಬುನಾದಿ ಹಾಕ್ಕೊಡ್ತಾ ಇದ್ದೀವಿ, ಮುಂದಿನ ಪೀಳಿಗೆಗೆ ಒಂದು ಬುನಾದಿ ಹಾಕ್ಕೊಡ್ತಾ ಇದ್ದೀವಿ. ಈ ರೀತಿನೂ ರಾಜಕಾರಣ ಮಾಡ್ಬೋದು, ಈ ರೀತಿಯ ಒಂದು ವೇದಿಕೆನೂ ಇದೆ, ನೀವು ಇಲ್ಲೂ ಬಂದು ಕೂಡ ಇದನ್ನ ಮುಂದುವರಿಸಬಹುದು ಅನ್ನೋದಕ್ಕೆ. ಈಗಿನ ಜನರಿಗೆ ಅಂತಹ ವೇದಿಕೆಗಳೇ ಇಲ್ಲ. ನಾವು ರಾಜಕಾರಣ ಮಾಡಬೇಕು ಅಂತ ಯಾರೋ ಒಬ್ರು ಅವ್ರ ಕೆರಿಯರಲ್ಲಿ ಒಳ್ಳೆ ಚೆನ್ನಾಗಿ ದುಡ್ಡು ಮಾಡೋರು, ರಿಟೈರ್ಡ್ ಆದ್ರು, 40 ವರ್ಷ 45 ವರ್ಷ ರಿಟೈರ್ಡ್ ಆದ್ರು. ಈಗ ಏನು ಮಾಡೋದು ನಾನು? ಓಕೆ, ಒಂದು ಒಳ್ಳೆ ರಾಜಕಾರಣ ಮಾಡೋಣ, ಜನರಿಗೆ ಬೇರೆ ಥರ ಸೇವೆ ಕೊಡೋಣ ಅಂತ ಯೋಚನೆ ಮಾಡ್ತಾ ಇರುವಂಥವ್ರಿಗೆ ಎಲ್ಲಿ ಹೋಗೋಣ ಅನ್ನೋದು ಬರುತ್ತಲ್ವಾ, ಅಂತ ಜನರಿಗೆ ನಾವು ಈ ವೇದಿಕೆ ಕ್ರಿಯೇಟ್ ಮಾಡ್ತೀವಿ. ಓಕೆ, ಈಗ ನೀವು ಕೂಡ ಪಕ್ಷದಿಂದ ಸ್ಪರ್ಧೆ ಮಾಡ್ತೀರಾ ಅಂತ ಹೇಳ್ತಾ ಇದ್ರಿ. ಹಾಗೇನೆ ಮೊನ್ನೆ ಯತ್ನಾಳ್ ಅವ್ರು ಕೂಡ ಹೇಳಿದ್ದಾರೆ, ನಾವು ಒಂದು ಪಕ್ಷನ ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಉಪೇಂದ್ರ ಅವರು ಕೂಡ ಸರ್ಕಸ್ ಮಾಡ್ತಾನೆ ಇದ್ದಾರೆ. ಸೊ ಈ ಎಲ್ಲದರ ನಡುವೆ ನಿಮ್ಮ ಪಕ್ಷ ಸ್ಟ್ಯಾಂಡ್ ಆಗಿ ನಿಂತ್ಕೊಳ್ಳೋದಕ್ಕೆ, ಜನಸಾಮಾನ್ಯರ ನಡುವೆ, ಸಂವಿಧಾನದ ನಡುವೆ ನಿಂತ್ಕೊಳ್ಳೋದಕ್ಕೆ ನಿಮ್ಮ ಗಟ್ಟಿಯ ನಿಲುವೇನು, ನಡೆಯೇನು ಅನ್ನೋದ್ರ ಬಗ್ಗೆ? ಈಗ ಏನಾಗುತ್ತೆ ಅಂದರೆ, ಜನ ಯಾವತ್ತು ಪ್ರಜಾಪ್ರಭುತ್ವದಲ್ಲಿ ಅವರು ಬುದ್ಧಿವಂತಿಕೆನೇ ಯೋಚನೆ ಮಾಡ್ತಾರೆ, ಇಮೋಷ್ನಲ್ಲೂ ಇರ್ತಾರೆ, ಆದರೆ ಬುದ್ಧಿನೂ ಉಪಯೋಗಿಸ್ತಾರೆ. ಯಾರದು ವರ್ಕ್ ಆಗುತ್ತೆ ಅನ್ನೋದು ಜನರಿಗೆ ಅರಿವಿಗೆ ಬರ್ತಾ ಹೋಗುತ್ತೆ. ನಾವು ಮಾಡ್ತಾ ಇರೋ ಕೆಲಸ, ನಾವು ಹೋಗ್ತಾ ಇರೋ ದಾರಿ ನೋಡಿಕೊಂಡು ಯಾರದು ವರ್ಕ್ ಆಗುತ್ತೆ ಅನ್ನೋದು ಜನರಿಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ ಯತ್ನಾಳ್ ಅವರು ಮಾಡ್ತಾ ಇರೋ ಪ್ರಯತ್ನ ಅದು ಜನರಿಗೆ ಒಳ್ಳೇದು ಮಾಡಬೇಕು ಅಂತಲ್ಲ, ಪಾಠ ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಪಾಠ ಕಲಿಸ್ಬೇಕು, ಜನರಿಗೆ ಅಲ್ಲ, ಪಕ್ಷಕ್ಕೆ ಪಾಠ ಕಲಿಸ್ಬೇಕು. ಅವ್ರನ್ನ ಪಕ್ಷದಿಂದ ಏನು ದೂರ ಇಟ್ಟಿರುವಂತಹ ಇನ್ನೊಂದು ಪಕ್ಷಕ್ಕೆ ಪಾಠ ಕಲಿಸ್ಬೇಕು. ಯಡಿಯೂರಪ್ಪ ಅವರು ಹಾಗಾದ್ರೆ ಇನ್ನೊಂದು 5 ವರ್ಷದಲ್ಲಿ ಎಷ್ಟು ಜನ ರಾಜಕಾರಣಿಗಳು ಅವ್ರದೇ ಆದಂತಹ ಪಕ್ಷನ ಸ್ಥಾಪನೆ ಮಾಡಬಹುದು? ಮಾಡ್ತಿರ್ತಾರೆ, ಬಂದ್ ಮಾಡ್ತಿರ್ತಾರೆ. ಅವ್ರು ಸ್ಟಾರ್ಟ್ ಮಾಡ್ತಿರ್ತಾರೆ, ಬಂದ್ ಮಾಡ್ತಿರ್ತಾರೆ. ಆದ್ರೆ ನಮ್ದು ಹಾಗಲ್ಲ. ನಮ್ದು ನಾವು ಒಂದು ಉದ್ದೇಶ ಇಟ್ಕೊಂಡು ಹೊರಟಿದೀವಿ, ಗಟ್ಟಿಯಾಗಿ ನಿಂತ್ಕೊಂಡಿದೀವಿ, ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ತಾ ಇದೀವಿ. ನಾವು ಯಾಕೆ ಕಂಟಿನ್ಯೂ ಮಾಡ್ತೀವಿ ಅಂದ್ರೆ, ಜನ ನಮ್ಮನ್ನು ಇಷ್ಟಪಡ್ತಿದ್ದಾರೆ, ಜನರಿಗೆ ನಮ್ಮ ರಾಜಕಾರಣ ಇಷ್ಟ ಆಗ್ತಾ ಇದೆ. ಜನರ ನಾಡಿ ಮಿಡಿತನ ನೀವು ಅರ್ಥ ಮಾಡ್ಕೊಂಡಿದೀವಿ. ಆದ್ರೆ ರಾಜಕಾರಣದಲ್ಲಿ ಮತ ಪಡೆಯುವಂತಹ ಸಮಯ ನಮ್ಗೆ ಇನ್ನೂ ಬಂದಿಲ್ಲ. ಈಗ ಅದು ಮುಂದಿನ ದಿನಗಳಲ್ಲಿ ಬರುತ್ತೆ. ಯಾಕಂದ್ರೆ ಅವರು 70 ವರ್ಷದಿಂದ 40 ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬರ್ತಾ ಇರುವಂತವ್ರನ್ನ ಒಂದೇ ಸಲ ಬಿಟ್ಟು ಬರಬೇಕು ಅಂತ ಆದಾಗ, ಒಂದು ಸಣ್ಣ ಮಟ್ಟದಲ್ಲಿ ಜನರೇಷನ್ ಚೇಂಜ್ ಆಗಬೇಕು, ಅಥವಾ ಥಿಂಕಿಂಗ್ ಚೇಂಜ್ ಆಗಬೇಕು, ಅಥವಾ ಪರಿಸ್ಥಿತಿ ಚೇಂಜ್ ಆಗಬೇಕು. ಈ 3 ಚೇಂಜ್ ಆಗೋವರೆಗೂ ನಾವು ಕಾಯ್ಬೇಕಾಗುತ್ತೆ. ಅದು ಯಾವ್ದು ಮೊದಲು ಬರುತ್ತೋ ಆ ಒಂದು ಇದರಲ್ಲಿ ನಾವು ಗೆಲ್ತೀವಿ. ಈಗ KADBನಲ್ಲಿ ಅಧಿಕಾರಿಗಳು ಅಥವಾ ಆ ಭೂಮಿ ಹೆಸರಿನಲ್ಲಿ ಭೂಮಿನ ಕಿತ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನ್ ಮಾಡ್ತೀರಾ ಅದ್ರ ಬಗ್ಗೆ? ಈಗಾಗಲೇ ನಮ್ಮ ಹತ್ರ ಜನ ಬರ್ತಾ ಇದ್ದಾರೆ, ಈ ರೀತಿ ಏನು ದೂರುಗಳನ್ನ ಇಟ್ಕೊಂಡು ಜನ ಬರ್ತಾ ಇದ್ದಾರೆ. ಈ ತರ ನಮ್ಮ ಭೂಮಿಗಳನ್ನ ಏನು KADB ಹೆಸರಲ್ಲಿ ಭೂಮಿನ ಕಿತ್ಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಆ ಥರದ್ದು ಇಶ್ಯೂಸು ಮೊನ್ನೆ ಅಷ್ಟೇ ಒಂದು ಬಂದಿತ್ತು. ಆದರೆ ನಮ್ಮ ವ್ಯವಸ್ಥೆಯ ಕಾರಣಕ್ಕೆ ಆ ಸಮಸ್ಯೆ ಬಗೆಹರಿದಿಲ್ಲ. KADB ಭ್ರಷ್ಟಾಚಾರ ನಡೀತಾ ಇರೋದ್ರ ಬಗ್ಗೆ ಒಬ್ರು ದೂರು ತಗೊಂಡ್ ಬಂದಿದ್ರು. ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಅದನ್ನ ನಾವು ನಮ್ಮ ಒಂದು ಕಾರ್ಯಾಚರಣೆಯ ಮೂಲಕ ನೀಟಾಗಿ ಕಂಪ್ಲೇಂಟ್ಗಳನ್ನು ಮಾಡಿಕೊಂಡು ರೈಡ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಆದ್ರೆ ಏನು ಇಲ್ಲಿನ ಅಧಿಕಾರಿಗಳು ಯಾರಿದ್ದಾರೆ, ಅವರ ಅಸಹಕಾರದಿಂದಾಗಿ ಆ ಒಂದು ಸ್ಕ್ಯಾಮ್ ನ ಎಕ್ಸ್ಪೋಸ್ ಮಾಡಕ್ಕೆ ಆಗ್ಲಿಲ್ಲ ನಮಗೆ. ಸೊ ಈ ತರ ದೂರುಗಳು ತುಂಬಾ ಬರ್ತಾ ಇದಾವೆ. ಅಂದ್ರೆ ಆಗ್ಲಿಲ್ಲ, ಕ್ವಿಟ್ ಮಾಡ್ಬಿಟ್ರಿ? ನಾವು ಕ್ವಿಟ್ ಮಾಡಿಲ್ಲ, ಅದನ್ನ ಮುಂದಕ್ಕೆ ಬೇರೆ ತರ ತಗೊಳ್ತೀವಿ. ಈ ಅಧಿಕಾರಿಗಳು ಈ ತರ ಎಲ್ಲಾ ರೈತರಿಗೆ ಭೂಮಿನ ಮತ್ತೆ ವಾಪಸ್ ಇಸ್ಕೊಡ್ತೀರಾ ನಿಮ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ? ಹೌದು, ನಾವು ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಮೂಲ ಉದ್ದೇಶನೇ ಸರ್ಕಾರಿ ಜಮೀನು ಯಾರ್ಯಾರು ಭೂ ಕಬಳಿಕೆ ಮಾಡಿದ್ದಾರೆ, ಅಧಿಕಾರಕ್ಕೆ ಬಂದ ತಕ್ಷಣನೇ ಆ ಭೂ ಕಬಳಿಕೆನೆಲ್ಲ ತೆರವುಗೊಳಿಸೋದೇ ಮೊದಲನೇ ಕೆಲಸ ಇರುತ್ತೆ ನಮ್ಗೆ. ಯಾಕಂದ್ರೆ ನೂರಾರು ಸಾವಿರಾರು ಜನ ಸೂರಿಲ್ದೇನೆ, ಲಕ್ಷಾಂತರ ಜನ ಸೂರಿಲ್ದೇನೆ ಕಷ್ಟ ಪಡ್ತಾ ಇದ್ದಾರೆ. ಅವ್ರಿಗೆಲ್ಲ ನಾವು ಸೂರು ಒದಗಿಸ್ಬೇಕು ಅಂತ ಆದ್ರೆ ಅವ್ರಿಗೆ ಜಮೀನು ಬೇಕಾಗುತ್ತೆ. ಸೊ ಆ ಒಂದು ಒಳ್ಳೆ ಉದ್ದೇಶಕ್ಕೆ ಜಮೀನು ಎಲ್ಲಿಂದ ಹೊಸದಾಗಿ ಸೃಷ್ಟಿ ಮಾಡೋಕ್ಕಾಗಲ್ಲ, ಇರೋ ಜಮೀನೇ ನಾವು ಮಾಡ್ಕೋಬೇಕು. ಎಲ್ಲೆಲ್ಲಿ ಭೂ ಕಬಳಿಕೆ ಆಗಿದೆ, ಎಲ್ಲೆಲ್ಲಿ ಅಕ್ರಮವಾಗಿ ಜಮೀನ ಮಾಡಿಕೊಂಡಿದ್ದಾರೆ, ಅದನ್ನೆಲ್ಲನೂ ತೆರವುಗೊಳಿಸುವಂತ ಕಾರ್ಯಕ್ರಮ ನಾವು ಮಾಡ್ತೀವಿ. ಈಗ ಬೆಂಗಳೂರು ಅರ್ಬನ್ DC
ಜಗದೀಶ್ ಅವರು ಇದಾರಲ್ಲ, ಅವರು ಸಾಕಷ್ಟು ಜಮೀನನ್ನ ಈ ರೀತಿ ಯಾರು ಕಬಳಿಕೆ ಮಾಡಿದ್ದಾರೆ ಅದನ್ನೆಲ್ಲ ಸರ್ಕಾರಕ್ಕೆ ವಾಪಸ್ ಕೊಡ್ತಾ ಇದ್ದಾರೆ. ಅವ್ರ ಹತ್ರ ನೀವು ಎಷ್ಟು ಫೈಲ್ ತಗೊಂಡೋಗಿದ್ದೀರಾ ಇದುವರೆಗೂ? ಈಗಾಗಲೇ ಜಗದೀಶ್ ಅವರು ಮಾಡ್ತಾ ಇದ್ದಾರೆ ಅಂತ ಪೇಪರ್ಲೆಲ್ಲ ಬರ್ತಾ ಇದೆ. ಈಗಾಗಲೇ ನಾವು ಅಂದ್ರೆ ಅವರು ಬೆಂಗಳೂರು DC ಆದ್ಮೇಲೆ ನೀವು ಅವರನ್ನ ಸಂಪರ್ಕ ಮಾಡಿದ್ರಿ? ತುಂಬಾ ಸಲ ಹೋಗಿದ್ದೀವಿ. ಆಮೇಲೆ ಹಲವಾರು ಜಮೀನು ಬಚಾವು ಮಾಡಿದೀವಿ, ಸರ್ಕಾರಿ ಜಮೀನು. ಬೇಗೂರು ದೇವಸ್ಥಾನದ್ದು 2.5 ಎಕರೆ ಒತ್ತುವರಿ ಆಗಿತ್ತು, ಅದನ್ನು 3 ತಿಂಗಳಲ್ಲಿ ತೆರವುಗೊಳಿಸಿ ಬೇಲಿ ಹಾಕ್ಸ್ಬಿಟ್ಟು. ನೀವ್ ಎಷ್ಟು ಫೈಲ್ ತಗೊಂಡೋಗಿದ್ರಿ ಅವ್ರ ಹತ್ರ ಅಂತ ನನ್ನ ಪ್ರಶ್ನೆ. ನಮ್ಮ ಪಕ್ಷದವರು ತುಂಬಾ ಜನ ಬೇರೆ ಬೇರೆ ತರ ಮಾಡ್ತಾ ಇದ್ದಾರೆ, ಅದ್ರ ಲೆಕ್ಕ ನಾವು ಇಟ್ಕೊಳ್ತಾ ಇಲ್ಲ. ಅಂದ್ರೆ ಒಬ್ಬ ಅಧಿಕಾರಿ ಈ ತರ ಕೆಲಸ ಮಾಡ್ತಾ ಇದ್ರು ಕೂಡ ನಿಮ್ಮ ಪಕ್ಷದಿಂದ ಅವ್ರಿಗೆ ಯಾವುದೇ ತರದ ಇಲ್ಲಿ ಭೂ ಕಬಳಿಕೆ ಆಗಿದೆ, ಇದನ್ನ ನೀವು ಸರ್ಕಾರಕ್ಕೆ ವಾಪಸ್ ಕೊಡಿಸಿ ಅಂತ ನೀವು ಮಾಡಿದೀವಿ. ಅದೇ ಎಷ್ಟು ನಂಬರ್? ತುಂಬಾ ಮಾಡಿದೀವಿ. ನಂಬರ್ ಅಂದ್ರೆ ಈಗ ನೀವು ಕೇಳಿದ್ರೆ ನಂಬರ್ ನಮ್ಮ ಹತ್ರ ಇಲ್ಲ, ಆದ್ರೆ ನಮ್ಮ ಪಕ್ಷದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಡಾಕ್ಟರ್ ಶಿವರಾಮ್ ಅಂತ ಒಬ್ಬರು ಇದ್ದಾರೆ. ಅವರು ರಿಟೈರ್ಡ್ ಅಸಿಸ್ಟೆಂಟ್ ಡೈರೆಕ್ಟರ್ ವೆಟರ್ನರಿ ಡಿಪಾರ್ಟ್ಮೆಂಟ್ ಇಂದ. ಅವರು ಈ ಜಯಮಾಲ್ ಕಾವಲ್ ಅಂತ ಒಂದು ಜಾಗ ಇದೆ ಬೆಂಗಳೂರಲ್ಲಿ, ಅಲ್ಲಿ 100 ಎಕರೆ ಜಮೀನು ಭೂಕಬಳಿಕೆ ಆಗಿತ್ತು. ನಮ್ಮ ಪಕ್ಷದ ಲೆಟರ್ ಹೆಡ್ ಅಲ್ಲೇ ಅವರು ಪತ್ರ ಬರೆದು ಆಮೇಲೆ ಕಾನೂನು ಹೋರಾಟ ಮಾಡಿ ಆ 1000 ಎಕರೆ ಜಮೀನು ಸರ್ಕಾರಕ್ಕೆ ಉಳಿದಂಗೆ ಮಾಡಿದ್ದಾರೆ. ಈ ತರದ್ದು ಹೋರಾಟಗಳು ನಿರಂತರವಾಗಿ ನಮ್ದು ನಡೀತಾನೆ ಬರ್ತಾ ಇದೆ. ಈಗ ಮೊನ್ನೆ ಅಷ್ಟೇ ರವಿಕೃಷ್ಣ ರೆಡ್ಡಿ ಅವರು ಅಕ್ನೇನಹಳ್ಳಿ ಮಳ್ಳೆನಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಈ ರಾಮಯ್ಯ ಕುಟುಂಬದವರು ಎಲ್ಲ ಅಧಿಕಾರಿಗಳ ಜೊತೆ ಸೇರ್ಕೊಂಡು ಭೂಕಬಳಿಕೆ ಮಾಡಿರುವಂತಹ 100 ಎಕರೆ ಅದನ್ನ ಇವಾಗ ನಾವು ತಗೊಂಡಿದ್ದೀವಿ. ಈಗ ಸರೋಜಿನಿ ಮಹರ್ಷಿ ವರದಿನ ಜಾರಿ ಮಾಡಿ ಅಂತ ಹೇಳ್ತೀರಾ, ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನ ಕಡ್ಡಾಯ ಮಾಡಬೇಕು ಅಂತ ಹೇಳ್ತೀರಾ. ನಮ್ಮ ರಾಜ್ಯನ ಬಿಟ್ಟೋಗ್ಬಿಟ್ರೆ ಏನ್ ಮಾಡ್ತೀರಾ ಖಾಸಗಿ ಕಂಪನಿಗಳು? ಹೇಗೆ ಅಂದರೆ, ಪ್ರಜಾಪ್ರಭುತ್ವದಲ್ಲಿ ಮತ್ತು ಯಾವುದೋ ಒಂದು ಕ್ಷೇತ್ರದಲ್ಲಿ ಅವಕಾಶ ಸೃಷ್ಟಿಯಾದಾಗ ಆ ಅವಕಾಶನ ಬಿಟ್ಟು ಹೋಗೋದಕ್ಕೆ ಜನ ಇಷ್ಟಪಡಲ್ಲ. ಆ ಅವಕಾಶ ಪಡೆಯೋದಕ್ಕೆ ಯಾವ ರೀತಿ ಅಡ್ಜಸ್ಟ್ ಆಗಬೇಕು ಆ ರೀತಿ ಅಡ್ಜಸ್ಟ್ ಆಗಿಬಿಡ್ತಾರೆ. ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ, ಗುಂಡಿಗಳಿದಾವೆ, ಆಮೇಲೆ ಎಲ್ಲಾ ತರದಲ್ಲೂ ಟ್ರಾಫಿಕ್, ಪೊಲ್ಯೂಷನ್ ಎಲ್ಲ ಸಮಸ್ಯೆ ಇದೆ. ಆದ್ರೂ ಜನ ಬರೋದು ಯಾಕೆ ಕಮ್ಮಿ ಆಗಿಲ್ಲ? ನೀವ್ ಯಾವ್ದಾದ್ರು ಗುಂಡಿ ಮುಚ್ಚಿದೀರಾ? ಹೌದು, 100 ಗುಂಡಿಗಳನ್ನ ಮುಚ್ಚಿದೀವಿ, ಹಲವಾರು ರಸ್ತೆಗಳನ್ನ ಡಾಮರ್ ಹಾಕ್ಸಿದೀವಿ, ಈ ತರ ಸಿವಿಕ್ ಕೆಲಸಗಳು ತುಂಬಾ ಮಾಡಿದೀವಿ. ಓಕೆ, ಥ್ಯಾಂಕ್ ಯು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸೋದಕ್ಕೆ. ಓಕೆ, ಧನ್ಯವಾದ, ತುಂಬ ಧನ್ಯವಾದ ನನ್ನನ್ನು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ಫ್ರೀಡಮ್ ಪಾಡ್ಕಾಸ್ಟ್ನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಚಾನೆಲ್.